ವಾರದ ಮಧ್ಯದಲ್ಲಿಯೇ ಎಲಿಮಿನೇಟ್ ಆದ್ರಲ್ವ ತನಿಷ್ ಅವರು. ಆ ಒಂದು ಎಲಿಮಿನೇಟಿಗೆ ಕಾರಣಗಳು ಏನಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅಂದರೆ ಎಲ್ರಿಗೂ ಇಷ್ಟ, ಆಮೇಲೆ ಅವ್ರನ್ನ ಹೇಟ್ ಮಾಡ್ತಾರೆ, ಅಷ್ಟೇ ಪ್ರೀತಿ ಮಾಡ್ತಾರೆ ಅಂತಲೂ ಹೇಳ್ಬೋದು. ಆದರೆ ಇಲ್ಲಿ ತನಿಷ್ ಅವ್ರು ಇದ್ದಾರಲ್ವ, ಮೊದಲಿಂದನೂ ಕೂಡ ತುಂಬ ಚೆನ್ನಾಗಿ ಕ್ಲೋಸ್ ಆಗಿದ್ರು ಸಂಗೀತ ಅವ್ರ ಜೊತೆ. ಆದರೆ ಇವಾಗ ಅವರು ಸಂಗೀತ ಅವ್ರನ್ನ ಹೆದರಾಕೊಂಡ್ಬಿಟ್ರು. ಅಂದರೆ ಕೆಲವೊಂದು ಕಾರಣಗಳು ಇತ್ತು, ಆದರೆ ವಿನಾಕಾರಣ ಕೂಡ ಮಾಡ್ಕೊಂಡ್ರು ಅಂತಲೂ ಅನಿಸ್ತಿದೆ. ಯಾಕಂತಂದರೆ ತನಿಷ್ ಅವ್ರ ಜೊತೆ ಎಷ್ಟು ಕ್ಲೋಸ್ ಆಗಕ್ಕೆ ಹೋದರೂ ಕೂಡ ಸಂಗೀತ ಅವ್ರನ್ನ ಇವರೇ ದೂರ ಮಾಡಿದ್ರು ಅಂತಾನೆ ಹೇಳ್ಬೋದು. ಕಾರ್ತಿಕ್ ಅವ್ರ ಜೊತೆ ಚೆನ್ನಾಗಿರೋದ್ರಗೋಸ್ಕರ, ಕಾರ್ತಿಕ್ ಅವ್ರ ಜೊತೆ ಚೆನ್ನಾಗಿ ಮಾತಾಡೋದ್ರಗೋಸ್ಕರನೇನೋ ಇಲ್ಲಿ ಸಂಗೀತ ಅವ್ರನ್ನ ದೂರ ಮಾಡಿಕೊಂಡ್ರು. ಹಾಗಾಗಿ ಸಂಗೀತ ಅವ್ರು ಏನು ಮಾಡಿದ್ರು ಕೂಡ ತಪ್ಪನಿಸ್ತಿತ್ತು ತನಿಷ್ ಅವ್ರಿಗೆ. ಆಮೇಲೆ ಸುಮ್ಮನೆ ಟಾರ್ಗೆಟ್ ಮಾಡ್ತಿದ್ರು, ಸುಮ್ಮನೆ ವಾದ ಮಾಡ್ತಿದ್ರು, ಸುಮ್ಮನೆ ಜಗಳಕ್ಕೆ ಹೋಗ್ತಿದ್ರು ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತನಿಷ್ ಅವರಿಗೆ ಸಂಗೀತ ಅವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಅಂತಾನೂ ಕಾಣಿಸ್ತಿತ್ತಲ್ವ. ಹಾಗಾಗಿ ಇದು ಮೊದಲನೇ ಕಾರಣ ಆಗಿರ್ಬೋದು ಅಂತ ಹೇಳಿ ಅನಿಸ್ತಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವಾಗ ಸಂಗೀತ ಅವರು ಹೆಂಗಿದ್ದಾರೆ, ಹೆಂಗ್ ಆಡ್ತಾರೆ ಅಂತ ಹೇಳಿ ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ತನಿಷ್ ಅವರು ಸಂಗೀತ ಅವ್ರನ್ನ ಎದುರು ಹಾಕೊಳ್ದೆ ಇದ್ದಿದ್ರೆ ಇವೊಂದು ಬಿಗ್ ಬಾಸ್ ಮನೆಯಲ್ಲಿ ಉಳಿತಿದ್ರೇನೋ. ಯಾಕಂತಂದ್ರೆ ಇಲ್ಲಿ ಇಬ್ರು ಎದುರು ಹಾಕೊಂಡ್ರು ಸಂಗೀತ ಅವ್ರನ್ನ. ಆದರೆ ನಮ್ರತಾ ಅವರು ಅವ್ರ ಜೊತೆ ಚೆನ್ನಾಗಿದ್ರಲ್ವ, ಹಾಗಾಗಿ ನಮ್ರತಾ ಅವ್ರಿಗೆ ಇವ್ರಿಗೆ ಕಂಪೇರ್ ಮಾಡಿದರೆ ನಮ್ರತಾ ಅವರು ಉಳಿಯೋದಕ್ಕೆ ಇವ್ರು ಹೋಗೋದಕ್ಕೆ ಇದು ಕಾರಣ ಆಯ್ತು ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ರೀಸನ್ ಏನಪ್ಪ ಅಂತಂದರೆ ತನಿಷ್ ಅವರ ಧ್ವನಿ ಜೋರಾಗಿತ್ತಲ್ವ, ಹಾಗಾಗಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರುವಂಥವ್ರಿಗೆ ಯಾರಿಗೂ ಇಷ್ಟ ಇರಲಿಲ್ಲ. ಇವ್ರದ್ದು ಬರೀ ವಾಯ್ಸ್ ಅಷ್ಟೇ, ಇವರು ಮಾತಾಡೋದಷ್ಟೇ, ಇವ್ರು ಆಟ ಆಡೋದಿಲ್ಲ, ಏನಿಲ್ಲ, ಬರೀ ಬಾಯಿಂದನೇ ಮಾತಾಡ್ತಾರೆ. ಬರೀ ಬಾಯಿಂದ ಏನಾದರೂ ಗೆಲ್ಲದಿದ್ದಿದ್ರೆ ಇವರೇ ಗೆದ್ದು ಬಿಡ್ತಿದ್ರೇನೋ ಅಂತೇಳಿ ಕೂಡ ಮನೆಯಲ್ಲಿ ಎಲ್ಲರೂ ಹೇಳಿದಾರಲ್ವ. ಅಂದರೆ ಎಲ್ಲರೂ ಕೂಡ ಮಾತಾಡ್ತಾರೆ, ಇಲ್ಲ ಅಂತಲ್ಲ. ತನಿಷ್ ಅವರು ಮೊದಲಿಂದ ಕೂಡ ಮಾತಾಡ್ಕೊತಾನೆ ಬಂದಿದ್ದಾರಲ್ವ. ಇಲ್ಲಿ ಅವ್ರಿಗೆಲ್ರಿಗೂ ಇರಿಟೇಟ್ ಆಗೋದು ಅದು ಸರ್ವೇ ಸಾಮಾನ್ಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಲ್ಲರೂ ಕೂಡ ಕಂಟೆಸ್ಟೆಂಟ್ಗಳು ಹೇಳ್ಕೊತ ಬಂದಿದ್ದಾರೆ, ನಿಮ್ಮ ಜೊತೆ ಮಾತಾಡೋಕ್ಕೆ ಇರಿಟೇಟ್ ಆಗುತ್ತೆ, ನಿಮ್ಮ ವಾಯ್ಸ್ ಕಂಡ್ರೆ ಇರಿಟೇಟ್ ಆಗುತ್ತೆ ಅಂತ ಹೇಳಿ ಎಷ್ಟು ಜನ ಹೇಳಿಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಹೇಳಿದವರೇ ಇದ್ದಾರಲ್ವ. ಹಾಗಾಗಿ ಅವರ ಒಂದು ಧ್ವನಿನೇ ಅವರಿಗೆ ಅಂದರೆ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ಕಾರಣ ಆಯ್ತೇನೋ ಅಂತಲೂ ಅನಿಸ್ತಿದೆ. ಯಾಕಂತಂದ್ರೆ ಅವರು ಕೂಡ ಹೋಗೋವಾಗ ಹೇಳಿದ್ರು ಏನಂತಂದರೆ, ನಂದು ವಾಯ್ಸ್ ಜೋರಿದೆ ಅಲ್ಲ, ಈಗಲಿಂದ ಯಾರು ನಿಮ್ಮ ಜೊತೆ ವಾದ ಮಾಡೋರು ಇರಲ್ಲ, ಜಗಳ ಮಾಡೋರು ಇರಲ್ಲ, ಧ್ವನಿಯಲ್ಲಿ ಮಾತಾಡೋರು ಇರಲ್ಲ ಅಂಥೇಳಿ ತುಂಬ ಹತ್ಕೊತ ಹೋದ್ರು ಪಾಪ ಅಂತಲೇ ಅನಿಸ್ತಿದೆ. ಇನ್ನು ಥರ್ಡ್ ರೀಸನ್ ಏನಪ್ಪ ಅಂತಂದರೆ ಕಾರ್ತಿಕ್ ಅವ್ರ ಜೊತೆ ತುಂಬ ಚೆನ್ನಾಗಿದ್ರು, ತುಂಬ ಕ್ಲೋಸ್ ಆಗಿದ್ರು. ಆದರೆ ಬರ್ತಾ ಬರ್ತಾ ಕಾರ್ತಿಕ್ ಅವ್ರನ್ನ ಎದುರಾಕೊಂಡ್ರು ತನಿಷ್ ಅವರು. ಅದು ಏನು ಯಾಕಂತೇಳಿ ಈಗಾಗಲೇ ನಿಮಗೆ ಗೊತ್ತಿದೆ ಅಲ್ವಾ. ಇಲ್ಲಿ ಕಾರ್ತಿಕ್ ಅವರು ಅವ್ರ ಆಟ ಅವ್ರು ಆಡ್ತಿದ್ರು, ಇಲ್ಲಿ ತನಿಷ್ ಅವರು ಒಂದು ಮಾತು ಹೇಳಿದ್ರು ಏನಪ್ಪ ಅಂತಂದರೆ, ನಾವು ಫ್ರೆಂಡ್ಶಿಪ್ಪಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದು ಎಕ್ಸ್ಪೆಕ್ಟೇಷನ್ಸ್ ನಿನಗೆ ಭಾಳ ಇತ್ತು, ಅದಕ್ಕೆ ನೀನು ನಮ್ಮ ಅದರಲ್ಲಿ ಇರದೆ ನೀನು ಬೇರೆ ಹೋಗ್ಬಿಟ್ಟೆ ಅಂತ ಹೇಳಿ ಸಂಗೀತ ಅವ್ರಿಗೊಂದು ಮಾತು ಹೇಳಿದರು. ಆದರೆ ಇಲ್ಲಿ ಕಾರ್ತಿಕ್ ಅವರು ತಮ್ಮ ಆಟ ಆಡುವಾಗ ಇವ್ರಿಗೂ ಕೂಡ ಅದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ವಲ್ಲ, ಇವರು ಕೂಡ ಜಗಳ ಮಾಡ್ಕೊಂಡ್ರಲ್ವ. ಹಾಗಾಗಿ ಇವರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ಕಾರಣ ಆಗಿರಬಹುದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಅವ್ರು ಇದ್ದಾರಲ್ವ, ಅವ್ರಿಗೆ ಇಷ್ಟ ಆದಂಗೆ ಆಡ್ತಾರೆ. ಯಾರನ್ನ ಯಾವಾಗ ಎಷ್ಟು ಮಾತಾಡಿಸ್ಬೇಕು, ಎಷ್ಟು ಪ್ರೀತಿ ಮಾಡಬೇಕು, ಹೆಂಗೆ ಆಡ್ಬೇಕಂತ ಹೇಳಿ ಅವ್ರಿಗೆ ಈಗಾಗಲೇ ಗೊತ್ತಾಗಿದೆ ಅಲ್ವಾ ಕಾರ್ತಿಕ್ ಅವ್ರಿಗೆ. ಹಾಗಾಗಿ ಅವರು ಆಟ ಅಂತ ಹೇಳಿ ಬಂದಾಗ ನಾನು ಆಟವನ್ನೇ ಮಾತ್ರ ಆಡ್ತೀನಿ, ಆದರೆ ಫ್ರೆಂಡ್ಶಿಪ್ ಹೊರಗಡೆ ಬರ್ರಿ, ಅವಾಗ ನಾನು ತುಂಬ ಕ್ಲೋಸ್ ಆಗಿ ತುಂಬ ಚೆನ್ನಾಗಿರ್ತೀನಿ, ಅವಾಗ ನೋಡ್ರಿ ನನ್ನ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಅಂತ ಹೇಳಿ ಇವೊಂದು ಮಾತನ್ನು ಹೇಳಿದ್ದಾರೆ. ಅಂದರೆ ಬಿಗ್ ಬಾಸಲ್ಲಿ ಬಂದಿರೋದವ್ರೆಲ್ಲರೂ ಕೂಡ ಫ್ರೆಂಡ್ಶಿಪ್ ಮಾಡೋದಕ್ಕೆಲ್ಲ, ಇಲ್ಲಿ ಆಟ ಆಡೋದಕ್ಕೆ ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಬಂದಿದ್ದಾರಲ್ವ. ಹಾಗಾಗಿ ಇಂಡಿವಿಜುವಲ್ ಆಗಿ ಆಡೋಕ್ಕೆ ಬಂದಿದ ಮೇಲೆ ಆಡ್ತಾರ. ಈಗ ಯಾವ ಫ್ರೆಂಡ್ ಇರಲಿ ಏನೇ ಇರಲಿ ಅವರೆಲ್ಲವನ್ನ ಬಿಡ್ತಾರಂತಾನೆ ಹೇಳ್ಬೋದು. ಆದರೆ ತನಿಷ್ ಅವರು ಕಾರ್ತಿಕ್ ಅವ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತಲ್ವ, ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಮುರಿದೋಗಿದ್ದಕ್ಕೆ ಇಲ್ಲಿ ಇವ್ರಿಗೆ ತುಂಬ ಹರ್ಟ್ ಆಯ್ತಲ್ವ. ಇದು ಕೂಡ ಇವರು ಹರ್ಟ್ ಆದಮೇಲೆ ಇವರು ಅವ್ರನ್ನ ಹೋಗ್ಬಿಟ್ಟು ಅಂದರೆ ನಾಮಿನೇಷನ್ ಸಂದರ್ಭದಲ್ಲಿ ನನಗೆ ಆ ಥರ ಹೇಳಿದೆ, ನನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ, ನನ್ನ ಬೈದವರು ಇಲ್ಲಿವರೆಗೂ ನಾಮಿನೇಟ್ ಮಾಡ್ಕೊತ ಬಂದವರೇ ನನ್ನ ನಾಮಿನೇಟ್ ಮಾಡಿಲ್ಲ, ಇಲ್ಲಿವರೆಗೂ ಕೂಡ ನೀನು ನನ್ನ ಜೊತೆನೇ ಚೆನ್ನಾಗಿದ್ದು ನನ್ನ ಜೊತೆನೇ ಇದ್ದು ನನ್ನ ಅರ್ಥ ಮಾಡ್ಕೊಂಡಿದ್ದ ಅಂತ ಅಂದ್ಕೊಂಡ್ರೆ ಇವಾಗ ನೀನು ಕೊಟ್ಟಿರೋಂತಹ ರೀಸನ್ ನೋಡಿದರೆ ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ದ್ವೇಷ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವ. ಇದು ಕೂಡ ಒಂದು ಕಾರಣ ಆಗಿರ್ಬೋದು ಅವ್ರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ. ಇನ್ನು ಫೋರ್ತ್ ರೀಸನ್ ಏನಪ್ಪ ಅಂತಂದ್ರೆ, ಅವರು ವಿನಯ್ ಅವ್ರ ಜೊತೆ ಒಂದ್ಸಲ ಚೆನ್ನಾಗಿದ್ರೆ ಒಂದ್ಸಲ ಜಗಳ ಆಡ್ತಿದ್ರು. ಇದು ಕೂಡ ಒಂದು ರೀಸನ್ ಆಗಿರಬಹುದು ಅಂತಲೂ ಅನಿಸ್ತಿದೆ. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ
ಎಲ್ಲರ ಜೊತೆನೂ ತುಂಬ ಚೆನ್ನಾಗಿರ್ತಿದ್ರು. ಬಟ್ ಕೆಲವೊಂದು ಸಲ ಅವ್ರು ಹೋಗ್ಬಿಟ್ಟು ಅಲ್ಲಿದ್ದು ಅಲ್ಲಿ ಮಾತಾಡಿದಾರ, ಅದು ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ. ಅದು ವಿನಯ್ ಅವ್ರ ಹತ್ರ ಮಾತಾಡಿದ್ದು ನೀವು ನೋಡಿರಬಹುದು. ಹಾಗಾಗಿ ಅವರು ಈ ಒಂದು ಮಾತುಗಳನ್ನು ಆಡಿದ್ದಕ್ಕೆ ಅವರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದಕ್ಕೆ ಕಾರಣ ಆಗಿರಬಹುದು. ಆಮೇಲೆ ಇನ್ನೊಂದು ನೇರವಾಗಿ ಮಾತಾಡೋದು. ಎಲ್ಲರೂ ಕೂಡ ನೇರವಾಗಿ ಮಾತಾಡ್ತಾರೆ ಕೆಲವು ಜನ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಆದರೆ ಇವರು ಕೂಡ ನೇರವಾಗಿ ಮಾತಾಡ್ತಿದ್ರಲ್ಲ, ಆದರೆ ಸ್ವಲ್ಪ ವಾಯ್ಸ್ ಜೋರಾಗಿತ್ತು. ಆಮೇಲೆ ಏನೇ ಇರಲಿ ಅದನ್ನ ಅವಾಗ ಹೇಳ್ಬಿಡ್ತಿದ್ರಲ್ಲ, ಇದು ಒಳ್ಳೇದೇ. ಬಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅದು ಅಷ್ಟಾಗಿ ವರ್ಕ್ ಆಗಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಕಡೆದ ಆ ಕಡೆ, ಆ ಕಡೆದ ಈ ಕಡೆ ಹೋಗಿ ಮಾತಾಡೋರಿಗೆ ಬೆಲೆ ಜಾಸ್ತಿ ಅಂತಾರಲ್ವಾ, ಅದು ನಿಜ ಅಂತಾನೆ ಹೇಳ್ಬೋದು. ಸೊ ಇವೆಲ್ಲ ಕಾರಣಗಳು ಇವರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ಕಾರಣಗಳಾಗಿರಬಹುದು. ಸೊ ಇವಿಷ್ಟು ಇವರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ಕಾರಣಗಳಾಗಿರ್ಬೋದು. ನಿಮ್ಗೆ ಇನ್ನು ಏನು ಅನಿಸ್ತಿದೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.